ನಾವಿವತ್ತು ಯಾವ ಬೆಟ್ಟಕ್ಕೆ ಎಂಜಾಯ್ ಮಾಡ್ಕೊಂಡು ಹತ್ತಿದ್ವಿ ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಅಂತಂದ್ರೆ ನಾವು ಚಿಂತಾಮಣಿಯಿಂದ ಸುಮಾರು ಒಂದು 25-30 ಕಿಲೋಮೀಟರ್ ದೂರದಲ್ಲಿರುವ ಒಂದು ಬೆಟ್ಟಕ್ಕೆ ಹೋಗಿದ್ವಿ. ಆ ಬೆಟ್ಟದ ಹೆಸರು ನಿಮಗೆ ಹೇಳಬೇಕು ಅಂತಂದ್ರೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಇವತ್ತು ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಈ ಬೆಟ್ಟ ಹತ್ಬೇಕಾದ್ರೆ ಯಾವ ತರ ಹತ್ತಿದ್ವಿ, ಹೇಗ್ ಹತ್ತಿದ್ವಿ, ಎಷ್ಟು ಎಂಜಾಯ್ ಮಾಡ್ಕೊಂಡ್ವಿ, ಯಾರೆಲ್ಲ ಸುಸ್ತಾದ್ರು ಯಾರೆಲ್ಲ ಸುಸ್ತಾಗ್ಲಿಲ್ಲ ಅನ್ನೋದನ್ನ ನಾವು ಇವತ್ತು ನೋಡೋಣ. ನೋಡಿ ಎಂಡಿಂಗ್ ಇಂದ ನಾವು ಹತ್ಕೊಂಡ್ ಬಂದ್ವಿ. ಹತ್ಕೊಂಡ್ ಬರ್ತಾ ಬರ್ತಾ ಈ ವಿಡಿಯೋ ಮಾಡೋದು ಮರ್ತೆ ನಾನು ಸ್ಟಾರ್ಟಿಂಗ್ಗೆ. ಇದು ಆಲ್ಮೋಸ್ಟ್ ಮಿಡ್ಲಲ್ಲಿ ಇರೋದು. ಇದು ಹತ್ಕೊಂಡ್ ಬಂದ್ವಿ. ಚಿಕ್ಕ ಪಾಪು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಹತ್ತುತ್ತಾ ಇದೆ ನೋಡು. ಅವನಿಗೂ ಸಮೇತ ಹೇಳ್ತಾ ಇದೀನಿ ಯಾವ ತರ ಹತ್ತೋದು, ಹಿಂಗೆ ಇಟ್ಕೊಂಡು ಹತ್ತು ಅಂತ ಹೇಳಿದ್ರು ಅವ್ನು ಎಷ್ಟು ನೀಟಾಗಿ ಹತ್ಕೊಂಡ್ ಬರ್ತಿದ್ದಾನೆ ಗೊತ್ತಾ. ಹಿಂಗೆ ಕೆಳಗಡೆ ಕೈ ಇಟ್ಕೊಂಡು ಊರ್ಕೊಂಡು ಹತ್ಕೊಂಡ್ ಬಾ ಅಂತಂದ್ರೆ ಬಗ್ಗೋದೇ ಇಲ್ಲ ನೋಡು, ಎಷ್ಟು ಚೆನ್ನಾಗಿ ನಡ್ಕೊಂಡ್ ಬರ್ತಿದ್ದಾನೆ. ಹೀಗೆಲ್ಲ ನಾವು ಬೆಟ್ಟಕ್ಕೆ ಹೋಗಿದ್ವಿ. ಬೆಟ್ಟದಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಎಂಜಾಯ್ಮೆಂಟ್ಸ್ ಅಂದ್ರೆ ಹಿಂಗಿರುತ್ತಾ ಅಂತ ಗೊತ್ತಿಲ್ಲ, ಬಟ್ ನಾವ್ ಇನ್ನೂ ಬೇಗ ಹೋಗ್ಬೇಕಾಗಿತ್ತು. ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಮಂಜೆಲ್ಲ ಹೋಗ್ಬಿಟ್ಟಿತ್ತು, ಕರ್ಗ್ಬಿಟ್ಟಿತ್ತು. ಯಾಕಂದ್ರೆ ಬಿಸಿಲು ಬಂದ ತಕ್ಷಣ ಮಂಜು ಕಮ್ಮಿ ಆಗುತ್ತಲ್ವಾ, ಹಾಗಾಗಿ ನೋಡಿ ಇಷ್ಟ ಮೇಲ್ ಹತ್ತಿದ್ವಿ. ಅಂದ್ರೆ ಇದು ಮಿಡ್ಲಲ್ಲಿ ಇರೋದು. ಇಲ್ಲಿಂದ ಮತ್ತೆ ಮೇಲ್ ಹತ್ಬೇಕು, ತುಂಬಾನೇ ಹೈಟ್ ಇದೆ ಬೆಟ್ಟ. ಅಂತೂ ನಿಜ ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ವಿ ಗೊತ್ತಾ. ಹತ್ಬೇಕಾದ್ರೆ ಎಲ್ಲರೂ ಹತ್ತಿದ್ರು. ಮಕ್ಳು ಮಾತ್ರ ಓಡೋಡ್ ಹೋಗ್ತಿದ್ರು. ಹತ್ಬೇಕಾದ್ರೆ ಎಷ್ಟು ಎನರ್ಜಿ ಬೇಕು, ಪವರ್ ಬೇಕು, ಇಳಿಬೇಕಾದ್ರೂ ಅಷ್ಟೇ ಬೇಕು, ಅದಕ್ಕಿಂತ ಜಾಸ್ತಿನೇ ಬೇಕು ಅನ್ಕೊಂತೀನಿ ಇಳಿಬೇಕಾದ್ರೆ. ತುಂಬಾ ಎಂಜಾಯ್ಮೆಂಟ್ ಮಾಡ್ಕೊಂಡು ಹತ್ತಿದ್ವಿ ನಾವು. ನೋಡಿ ಹೀಗೆಲ್ಲ ನೋಡಿ ಇವ್ನು ನೋಡು ಹತ್ತದ್ ನೋಡಿ, ಇವನು ಛೋಟು. ವಾವ್, ಅದು ಜಾರುತ್ತೆ. ಅಲ್ಲಿಂದ ಹೋಗ್ಬೇಡ ಅಂತಂದ್ರು ಅಲ್ಲಿಂದಾನೇ ಹತ್ತಾನೆ. ಅಂದ್ರೆ ಅವರಿಗೆ ಎನರ್ಜಿ ಎಷ್ಟು, ನಾನು ಹತ್ಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್. ಇದು ಥರ್ಡ್ ಸ್ಟೇಜ್. ಇದು ಹತ್ತಿ ಇನ್ನು ಮೇಲ್ ಹೋದ್ರೆ ಲಾಸ್ಟ್ ಎಂಡಿಂಗ್ ಸಿಗುತ್ತೆ. ಅಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಹತ್ತಿದ್ವಿ. ನನ್ ಸ್ವಲ್ಪ ವಿಡಿಯೋನೇ ಮಾಡಿದ್ವಿ, ಯಾಕಂದ್ರೆ ಎಲ್ಲರೂ ಸುಸ್ತಾಗೋಗ್ಬಿಟ್ವಿ. ಸುಸ್ತಂದ್ರೆ ಯಾವ ತರ ಅಂತಂದ್ರೆ, ಒಂದೇ ಸುಮ್ನೆ ನಡ್ಕೊಂಡು ಹೋಗಿದ್ರೆ ಸುಸ್ತಾಗಿರೋದು, ಅಲ್ಲಲ್ಲಿ ಕುತ್ಕೊಂಡು ಹೋಗಿದ್ರೆ ಸುಸ್ತಾಗ್ತಿರ್ಲಿಲ್ಲ. ಒಂದೇ ಸುಮ್ನೆ ನಡ್ಕೊಂಡು ಹಂಗೆ ಹೋಗ್ಬಿಟ್ವಲ್ಲ, ಹಾಗಾಗಿ ಸ್ವಲ್ಪ ಸುಸ್ತಾದ್ವಿ. ಬಟ್ ಆ ಸುಸ್ತಲ್ಲೂ ಎಷ್ಟು ಖುಷಿ ಕೊಡ್ತಿತ್ತು ಅಂತಂದ್ರೆ, ಖುಷಿ ಕೂಡ ಆಗ್ತಿತ್ತು. ನೀರ್ ಎತ್ಕೊಂಡು ಹೋಗಿದ್ವಿ, ಸ್ನಾಕ್ಸ್ ಎತ್ಕೊಂಡು ಹೋಗಿದ್ವಿ. ಏನು ತಿನ್ನಕ್ ಆಗ್ಲಿಲ್ಲ ಅಲ್ಲಿ, ಯಾಕಂದ್ರೆ ಯಪ್ಪ ಏನ್ ತಿಂತಾರ್ ಬಿಡು ನೋಡೋ ಖುಷಿ ಹಂಗಿತ್ತು. ಎಷ್ಟು ಚೆನ್ನಾಗಿ ನೋಡಿ ಆ ವೆದರು ಮೇಲೆ, ಆಕಾಶ ಮಧ್ಯದಲ್ಲಿ ಮಂಜು ಮೋಡ. ವಾವ್, ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅವಾಗ ತಾನೇ ಉದಯವಾಗ್ತಿರೋ ಸೂರ್ಯ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಯಾಕೆ ಗೊತ್ತಾ, ನಾನು ಆಕ್ಚುಲಿ ಇಂಥದ್ರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್. ನನ್ಗೆ ತುಂಬಾ ಇಷ್ಟ ಈ ತರ ಎಲ್ಲ ಬೆಟ್ಟ ಹತ್ಬೇಕು, ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ಬೇಕು ಅನ್ನೋದು ತುಂಬಾನೇ ಇಷ್ಟ ನನ್ಗೆ. ಹಾಗಾಗಿ ನಾನು ಹೋದೆ. ಎಲ್ರು ಬೆಂಗಳೂರಿಂದ ಬಂದಿದ್ರು, ನಮ್ಮ ಫ್ಯಾಮಿಲಿಯವರು ಬೆಂಗಳೂರಿಂದ ಬಂದಿದ್ರು. ನಾವಿಲ್ಲೇ ಇದೀವಲ್ವಾ ಚಿಂತಾಮಣಿಯಲ್ಲಿ, ಹಾಗಾಗಿ ಇಲ್ಲಿಂದ ನಾನೇ ಹೋದೆ. ಸಖತ್ ಎಂಜಾಯ್ಮೆಂಟ್ಸ್ ಇತ್ತು. ಹಾಗೆ ಈ ಬೆಟ್ಟ ಎಲ್ಲಿದೆ ಅಂತ ಗೊತ್ತಾಗ್ಬೇಕಾ ನಿಮ್ಗೆ? ಈ ಬೆಟ್ಟ ಗೊತ್ತಾಗ್ಬೇಕು ಅಂತಂದ್ರೆ, ನಾವು ಚಿಂತಾಮಣಿಯಿಂದ ಅಥವಾ ಬೆಂಗಳೂರು ಕಡೆಯಿಂದ ಬಂದ್ರು ಕೈಲಾಸಗಿರಿ ಅಂತೇಳಿ ಅಲ್ಲಿ ಮಾರ್ಕ್ ಹಾಕಿರ್ತಾರಲ್ವಾ. ಮಾರ್ಕ್ ಮೀನ್ಸ್ ಬೋರ್ಡು ಹಾಕಿರ್ತಾರೆ, ಮತ್ತೆ ಮಾರ್ಕ್ ತೋರ್ಸಿರ್ತಾರಲ್ವಾ ಈ ಕಡೆ ಹೋಗ್ಬೇಕು ಅಂತ. ಆ ರೂಟಲ್ಲಿ ಬಂದ್ರೆ, ಆ ರೂಟಲ್ಲೇ ಬಂದ್ರೆ ಫಸ್ಟ್ ಬರೋದೇ ಕೈಲಾಸಗಿರಿ ಬೆಟ್ಟ ಬರುತ್ತೆ. ಕೈಲಾಸಗಿರಿ ಬೆಟ್ಟದಿಂದ ಮತ್ತೆ 4 ಕಿಲೋಮೀಟರ್ಸ್ ಏನೋ ಮತ್ತೆ ಮುಂದೆ ಹೋಗ್ಬೇಕು. ಅದೇ ರೂಟಲ್ಲಿ ಮುಂದೆ ಹೋದ್ರೆ ಮುಂದೆ ಬರೋದೇ ಈ ಬೆಟ್ಟ. ಈ ಬೆಟ್ಟದ ಹೆಸರು ಏನ್ ಗೊತ್ತಾ? ನಾವು ಹತ್ತುತ್ತಿರೋದು ಅಂಬಾಜಿ ದುರ್ಗಾ ಬೆಟ್ಟ. ಸಖತ್ತಾಗಿದೆ ರೀ. ಎಷ್ಟು ಗಂಟೆಗೆ? 6:15ಗೆಲ್ಲ ಅಲ್ಲಿರ್ಬೇಕು. 6 ಗಂಟೆಗೆಲ್ಲ ಈ ಬೆಟ್ಟದ ಮೇಲಿದ್ರೆ ಆ ಸ್ವರ್ಗದ ಅದೇನೋ ಅಂತಾರಲ್ಲ, ಸ್ವರ್ಗಕ್ಕೆ ಒಂದೇ ಒಂದ್ ಗೇಣು ಅಂತ, ಆ ತರ ಇರುತ್ತೆ. ಇವರೆಲ್ಲ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಮೇಲ್ ಹೋಗ್ಬೇಕು ನೋಡಿ. ಹೀಗೆ ನಾವು ಅಂಬಾಜಿ ದುರ್ಗಕ್ಕೆ ಬಂದಿದ್ವಿ. ಅಂಬಾಜಿ ದುರ್ಗಾ ಬೆಟ್ಟ ಅಂದ್ರೆ ಕೈಲಾಸಗಿರಿ ಬೆಟ್ಟದಿಂದ 4-5 ಕಿಲೋಮೀಟರ್ ಅಷ್ಟೇ ಇರೋದು. ಬಟ್ ಒಳ್ಳೆ ಟೂರಿಸ್ಟ್ ಪ್ಲೇಸು, ಬರೋಕೆ ಹೋಗೋಕೆ. ಇಲ್ಲಿ ಊಟ ಅಂದ್ರೆ ಪ್ರಸಾದ ಅವೈಲೇಬಲ್ ಇದೆ. 10 ವರ್ಷದಿಂದ ಪ್ರಸಾದ ಹಾಕ್ತಿದಾರಂತೆ, ಪ್ರಸಾದ ಮಾಡ್ತಿದಾರಂತೆ. ಬರೋರೆಲ್ರಿಗೂ ಯಾವ್ದೇ ಟೈಮಲ್ಲಿ ಬರ್ಲಿ, ಆ ಟೈಮಲ್ಲಿ ಪ್ರಸಾದವನ್ನ ಸ್ವೀಕರಿಸ್ಕೊಂಡು ಹೋಗ್ಬೇಕಂತೆ. ಇದು ಯಾವ್ದೊಂದು ಲಾಸ್ಟ್ ಪಾಯಿಂಟ್. ಅಷ್ಟು ಚೆನ್ನಾಗಿದೆ ನೋಡಕ್ಕಂತೂ, ತುಂಬಾ ಚೆನ್ನಾಗಿ. ನಾವೇನು ಇರಲ್ಲ ಅನ್ಕೊಂಡು ಬಾಕ್ಸ್ ಎಲ್ಲ ಕಟ್ಕೊಂಡ್ ಬಂದಿದ್ವಿ. ಲಾಸ್ಟ್ ನೋಡಿ ಸುಸ್ತಾಗೋಯ್ತು. ಹೆಂಗಂದ್ರೆ ಎಲ್ಲೂ ಸ್ಟಾಪ್ ಕೊಡ್ಲಿಲ್ಲ, ಹಂಗೆ ಸುಮ್ನೆ ಹತ್ಕೊಂಡ್ ಬಂದ್ವಲ್ಲ, ತುಂಬಾ ಸುಸ್ತಾಗೋಯ್ತು. ಇದು ಪಾಯಿಂಟ್, ಮೇಲ್ಗಡೆ ಇರೋ ಪಾಯಿಂಟ್ ನೋಡಿ. ನಾವು ಬಂದ್ಬಿಟ್ವಿ ಅಂತ ನಾನು ಕ್ಲೂ ಕೊಡ್ತಾ ಇದ್ದೀನಿ. ಇಲ್ಲಿ ಅಲ್ಲಿ ದೇವಸ್ಥಾನ ಇದೆ, ಶಿವನ್ ದೇವಸ್ಥಾನ ಇದೆ, ಆಚೆ ನಂದಿ ಇದೆ. ಒಳಗಡೆ ಹೋಗಕ್ ಆಗ್ಲಿಲ್ಲ, ಮರ್ತೋಗ್ಬಿಟ್ಟೆ ನಾನು. ಹಾಗೆ ಮುಂದೆ ಹೋದೆ, ಯಾಕಂದ್ರೆ ಇದು ದೇವಸ್ಥಾನ. ಈ ದೇವಸ್ಥಾನ ಬಿಟ್ಟು ಮುಂದೆ ಹೋಗ್ಬೇಕು. ಒಂಚೂರು ಮುಂದೆ ಬಂದ್ರೆ ಕೈಲಾಸಗಿರಿ ಬೆಟ್ಟ ಕಾಣಿಸುತ್ತೆ. ಆ ಕಡೆ ನೇಚರ್ ಮಾತ್ರ ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನ್ ಖುಷಿ ಪಟ್ಟಿದ್ದು 2ನೇ ಸಲ ಇದು.
ಇನ್ನೊಂದು ಬೆಟ್ಟಕ್ಕೆ ಹೋಗಿದ್ವಿ, ಅದು ವಿಡಿಯೋ ಮಾಡಿರ್ಲಿಲ್ಲ. ಇದು ಲಾಸ್ಟ್ ಮೇಲೆ ಪಾಯಿಂಟ್ ಇದು. ಇಲ್ಲಿಂದ ಇನ್ನೊಂದು ಚೂರು ಮುಂದೆ ಹೋದ್ರೆ ಕೈಲಾಸಗಿರಿ ಬೆಟ್ಟ ಕಾಣಿಸುತ್ತೆ. ಇದು ರೈಟ್ ಸೈಡ್ ಅನ್ಕೊಂತೀನಿ. ನಾವೀಗ ಮುಂದೆ ಹೋಗ್ತೀವಿ ನೋಡಿ, ಕೈಲಾಸಗಿರಿ ಬೆಟ್ಟದ ಕಡೆ ಹೋಗ್ತೀವಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ಆ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ನಾವು ಯಾವ ತರ ಊಹೆ ಮಾಡ್ಕೊಂತೀವೋ ಆ ತರ ಬೆಟ್ಟ ಇದು. ಇದು ಕೈಲಾಸಗಿರಿ ಬೆಟ್ಟ ನೋಡಿ, ತೋರಿಸ್ತಾ ಇದ್ದೀನಿ. ವಾವ್, ನಾವಂತೂ ಫುಲ್ ಪಾಯಿಂಟ್ ಮೇಲೆ ಬಂದ್ಬಿಟ್ವಿ. ತುಂಬಾನೇ ಖುಷಿ ಆಗೋಯ್ತು ನನಗೆ. ಇದು ಕೈಲಾಸಗಿರಿ ಬೆಟ್ಟ ನೋಡಿ, ತಿದಿರಲ್ಲ. ಇನ್ನೂ ಸ್ವಲ್ಪ ಮುಂಚೆ ಬಂದಿದ್ರೆ ನಾವು ಇನ್ನೂ ಚೆನ್ನಾಗಿರ್ತಿತ್ತು ನೋಡಿ. ಸೂರ್ಯ ಅವಾಗ ತಾನೇ ಉದಯ ಆಗ್ತಿದ್ದಾನೆ. ಆಯ್ತು 7:30 8 ಗಂಟೆ ಆಗ್ತಾ ಬಂದಿತ್ತು. 6 ಗಂಟೆ ಅಷ್ಟೊತ್ತಿಗೆ ಬಂದಿದ್ರೆ ಹುಟ್ಟೋ ಸೂರ್ಯ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ, ನೋಡೋಕಂತೂ ತುಂಬಾ ಚೆನ್ನಾಗಿರ್ತಿತ್ತು. ಮೇಲೆ ಪಾಯಿಂಟ್ ಅಲ್ಲಿ ಹೋಗಿ ಸ್ವಲ್ಪ ಕುತ್ಕೊಂಡು ತಿನ್ಕೊಂಡು ಅಲ್ಲೊಂಚೂರು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ವಿ. ನಾವು ಹತ್ತಬೇಕಾದ್ರೆ ಎಷ್ಟು ಎನರ್ಜಿ ಬೇಕೋ ಅದರ 2ರಷ್ಟು ಇಳಿಬೇಕಾದ್ರೆ ಬೇಕು ಅಂತ ಹೇಳ್ತಾ ನೋಡಿ, ಈ ಬೆಟ್ಟ ನಾವು ಹತ್ತಿರೋದು, ಮೇಲ್ಗಡೆ ಇರೋ ಬೆಟ್ಟ ಹತ್ತಿರೋದು. ಇನ್ನು ಎಡ್ಜಿಂಗ್ ಇನ್ನೂ ಮೇಲೆ ತುಂಬಾ ಇದೆ, ಬಟ್ ಕಾಣಿಸ್ತಿರೋದು ಮಾತ್ರ ಇಷ್ಟು. ಕೆಳಗಡೆ ಬರ್ಬೇಕಾದ್ರೆ, ಮೇಲ್ಗಡೆ ಹೋಗ್ಬೇಕಾದ್ರೇನೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ನಾವು ಮರ್ತೋದ್ವಿ. ಹಾಗಾಗಿ ಬರ್ಬೇಕಾದ್ರೆ ಈ ದೇವಸ್ಥಾನದಲ್ಲಿ ಚಿತ್ರದುರ್ಗ ಕಡೆಯಿಂದ ಸ್ವಾಮೀಜಿ ಯಾರೋ ಬಂದು ಒಂದು ತಾಯಿ ಮೂರ್ತಿಯನ್ನ ಇಲ್ಲಿ ಇಟ್ಟಿದಾರಂತೆ. ನಾನು ಹೋದಾಗ ಅವರು ಹೇಳಿದ್ರು, ಪೂಜಾರಿ ಹೇಳಿದ್ರು. ನನ್ಗೆ ತುಂಬಾನೇ ಖುಷಿ ಆಗೋಯ್ತು. ಅಲ್ಲಿಂದ ಇಷ್ಟು ಫ್ಲವರ್ ಎತ್ಕೊಂಡು ಹೋಗ್ಲಾ ಅಂತ ಕೇಳಿದೆ. ತುಂಬಾ ಇದ್ವಮ್ಮ, ನಿನ್ನೆ ಶುಕ್ರವಾರ ಆಯ್ತಲ್ಲ, ಪೂಜೆ ಮಾಡಕಂತೇಳಿ ತಂದಿದ್ವಿ, ತಗೊಂಡು ಹೋಗಿ ಅಂತ ಹೇಳಿದ್ರು. ಅಷ್ಟು ಫ್ಲವರ್ ಎತ್ಕೊಂಡ್ ಬಂದೆ. ಲಾಸ್ಟ್ ಎಂಡಿಂಗ್ ಬರ್ಬೇಕಾದ್ರೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದು. ಸ್ಟಾರ್ಟಿಂಗ್ಗೆ ನಾವು ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ಗೆ ಆಂಜನೇಯ ದೇವಸ್ಥಾನ ಇದೆ. ಇದರ ಎದುರುಗಡೆನೆ ಅಲ್ಲಿ ದಾಸೋಹ ನಡೆಯುತ್ತೆ. ದಾಸೋಹ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ದಂಡು ಕೆಳಗೆ ಇಳಿದು ಬರ್ತಾರಲ್ವಾ, ಕರ್ದು ಪ್ರಸಾದ ಕೊಡ್ತಾರೆ. ಎಷ್ಟು ಖುಷಿ ಆಗೋಯ್ತು ಗೊತ್ತಾ, ತುಂಬಾನೇ ಖುಷಿ ಆಗೋಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.